ಕಳೆದ ವರ್ಷ ಚೌತಿ ದಿನ ನಾನು ಚಂದ್ರ ದರ್ಶನ ಮಾಡಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಅದಕ್ಕೆ ಪರಿಹಾರ ಅಂತ ನಾನು ಶಮಂತಕಮಣಿ ಕಥೆನ ಓದಬೇಕಾಗಿತ್ತು ಅಥವಾ ಕೇಳಬೇಕಾಗಿತ್ತು. ಎರಡೂ ಮಾಡಲಿಲ್ಲ. ಅದಕ್ಕೋಸ್ಕರನೇ ಪೂಜಾ ಮಗುನ ನಾನು ಸಾಯಿಸ್ತೆ ಅನ್ನೋ ಅಪವಾದನ ನಾನೇನು ಮಾಡ್ದೇನೆ ಹೊತ್ಕೋಬೇಕಾಯ್ತು. ಆದ್ರೆ ಈ ವರ್ಷ ನಾನು ಮತ್ತೆ ಆ ತಪ್ಪನ್ನ ಮಾಡೋದಿಲ್ಲ. ಕಳೆದ ವರ್ಷ ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ ಅಂತ ಶಮಂತಕಮಣಿ ಕಥೆನ ಭಕ್ತಿಯಿಂದ ಓದ್ತೀನಿ. ಅಪ್ಪ ವಿಘ್ನ ನಿವಾರಕ, ಈ ವರ್ಷ ಯಾವುದೇ ಅಡೆತಡೆ ಬರ್ದೇ ಇರೋ ಹಾಗೆ ನನ್ನನ್ನು ಕಾಪಾಡು ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹಲೋ ಸರ್. ಹೇಗಿದೆಯಾ ಮಗಳೇ? ನಾನ್ ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಅರ್ಜುನ್? ದೇವ್ರ ದಯೆಯಿಂದ ಅವ್ರು ಸ್ವಲ್ಪ ಬೇಗನೆ ಚೇತರಿಸ್ಕೋತಾ ಇದ್ದಾರೆ ಸರ್. ಆದ್ರೆ ಪ್ರಿಯಾ ಪರಿಸ್ಥಿತಿನೇ ತುಂಬಾ ಹದಗೆಟ್ಟಿದೆ. ಟ್ರೀಟ್ಮೆಂಟ್ಗೋಸ್ಕರ ಭಾವ ಅವಳನ್ನ ಬೇರೆ ಊರಿಗೆ ಕರ್ಕೊಂಡು ಹೋಗಿದ್ದಾರೆ. ಅವಳು ಮಾಡಿದ ಕರ್ಮ ಅವಳು ಅನುಭವಿಸ್ತಾಳೆ ಬಿಡು. ಹಬ್ಬದ ತಯಾರಿ ಎಲ್ಲ ಹೇಗೆ ನಡೀತಾ ಇದೆ? ಸತ್ಯ ಹೇಳ್ತೀನಿ ಮಗಳೇ, ನೀನಿಲ್ಲದ ಮನೆ ಬಿಕ್ಕು ಅಂತಿದೆ. ನೀನಿಲ್ಲಿದ್ದಷ್ಟು ದಿನನೂ ನಿನ್ನ ನಗು, ನಿನ್ನ ಅಳು, ನಿನ್ನ ಮಾತು ಈ ಮನೆನ ತುಂಬಿರ್ತಾ ಇತ್ತು. ನೀನಿಲ್ದ ಈ ಮನೆ ಜೀವಗಳನ್ನ ಕಳ್ಕೊಂಡು ಬಣ ಬಣ ಅಂತಿದೆ. ಸೇವಂತಿ, ಈ ಮನೆ ಹಬ್ಬ ಹರಿದಿನಗಳನ್ನ ಕಂಡು ಯಾವುದೋ ಕಾಲ ಆಗೋಯ್ತು. ನಿನ್ನನ್ನ ಗೌರಿ ಹಬ್ಬಕ್ಕೆ ಕರೆದು ಇದೇ ನಿನ್ನ ತವರು ಮನೆ, ನೀನಿಲ್ಲಿ ಪೂಜೆ ಮಾಡಬೇಕು, ಇದು ಸಂಪ್ರದಾಯ ಅಂತ ಹೇಳಿ ನಿನ್ನನ್ನ ಕಟ್ಟಾಕ್ಬೇಕು ಅಂದ್ಕೊಂಡೆ. ಆದ್ರೆ ಧೈರ್ಯ ಸಾಲಿಲ್ಲ ನನಗೆ. ಅದು ಅಲ್ಲದೆ ನೀನು ಈ ಮನೆಗೆ ಬಂದಾಗ ಪೂಜೆ ಮಾಡಿಸೋಕ್ಕಾಗ್ಲಿ, ಬಾಗಿನಾಗೀಗನ ಕೊಡೋಕ್ಕಾಗ್ಲಿ ಅಮ್ಮ ಇರ್ಬೇಕಲ್ವಾ? ಎಲ್ಲಿ ಅವಳು? ಕೆಲವರಿಗೆ ಹಬ್ಬಗಳು ಸಂಬಂಧಗಳನ್ನ ಬೆಸೆದ್ರೆ, ಇನ್ನು ಕೆಲವರಿಗೆ ಹಬ್ಬಗಳು ಸಂಬಂಧಗಳನ್ನು ದೂರ ಮಾಡಿಬಿಡುತ್ತೆ. ಹೋದ ವರ್ಷ ಗೌರಿ ಹಬ್ಬಕ್ಕೆ ತವ್ರ ಮನೆಗೆ ಹೋದವಳು ಇನ್ನೂ ಬಂದಿಲ್ಲ. ಹಬ್ಬದ ದಿನ ಏನೇನೋ ಮಾತಾಡ್ಬಿಟ್ಟು ನೀನು ತಲೆ ಚಿಟ್ಟಿಡಿಸ್ಬಿಟ್ಟೆ ನಾನು. ಸೇವಂತಿ, ನೀನ್ ಇಲ್ಲಿರೋದಕ್ಕಿಂತ ಅಲ್ಲಿ ತುಂಬಾ ಖುಷಿ ಖುಷಿಯಾಗಿರ್ತೀಯ ಅಂತ ನನಗೆ ಗೊತ್ತು. ವಿಶ್ ಯು ಹ್ಯಾಪಿ ಗೌರಿ ಅಂಡ್ ಗಣೇಶ. ಥ್ಯಾಂಕ್ ಯು ಸರ್. ಹಬ್ಬದ ಗಲಾಟೆ ಎಲ್ಲ ಮುಗಿದ ಮೇಲೆ ನಮ್ಮನೆಗೂ ಬಾ. ಬಂದು ಅರಿಶಿನ ಕುಂಕುಮ ತಾಂಬೂಲ ತಗೋ. ನನ್ನ ಮನಸ್ಸಿಗೂ ಸ್ವಲ್ಪ ಸಮಾಧಾನ ಆಗತ್ತೆ. ಎಷ್ಟೇ ಆದರೂ ನನ್ನ ಮಗಳ ಸ್ಥಾನ ತುಂಬ್ತಾಳು ನೀನು. ಸರ್, ನನ್ನನ್ನು ತುಂಬಾ ಹಚ್ಕೊಳಕ್ ಹೋಗ್ಬೇಡಿ. ನನ್ನಿಂದ ಯಾವ ಸುಖ ಸಂತೋಷನೂ ಸಿಗೋದಿಲ್ಲ, ಸಿಕ್ಕಿರೋ ಉದಾಹರಣೆನೂ ಇಲ್ಲ. ನನ್ನನ್ನು ಹಚ್ಕೊಂಡವ್ರಿಗೆ ಬರೀ ಸಿಗೋದು ನೋವಷ್ಟೇ.